ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸುಚಿಸ್ ಹೋಮ್ ಕುಕಿಂಗ್. ಇವತ್ತಿನ ರೆಸಿಪಿ ಏನು ಗೊತ್ತಾ, ತುಂಬಾ ಹೆಲ್ದಿಯಾಗಿರೋವಂಥ ರುಚಿಯಾಗಿರೋವಂಥ ಕಾಯಿ ರಸಮ್ನ ಇಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ಒಂದೇ ಒಂದು ಹೋಳು ತೆಂಗಿನಕಾಯಿ ಇದ್ದರೆ ಸಾಕು, ಒಂದು 4ರಿಂದ 5 ಜನ ಊಟ ಮಾಡ್ಬೋದು. ಅಷ್ಟು ರಸಮ್ ಇದರಲ್ಲಿ ಆಗುತ್ತೆ. ಈಗ ನಿಮಗೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ. ಒಂದು ಜಾರ್ ತೊಗೊಂಡಿದ್ದೀನಿ, ಅದಕ್ಕೆ ಒಂದು ಹೋಳಾಗುವಷ್ಟು ತೆಂಗಿನಕಾಯಿ ಮತ್ತು 2 ಇಂಚ್ ಆಗುವಷ್ಟು ಶುಂಠಿ ತೊಗೊಂಡಿದ್ದೀನಿ. ಹಾಗೆ ಖಾರಕ್ಕೆ ತಕ್ಕನಾಗಿ ಒಂದು 3ರಿಂದ 5 ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಹಾಗೆ ಒಂದು ಗೆಡ್ಡೆ ಬೆಳ್ಳುಳ್ಳಿನೂ ಹಾಕಿದ್ದೀನಿ. ಕರಿಬೇವು ಇಲ್ಲಿ ಸೇರಿಸಬೇಕಾಗತ್ತೆ, ಅದು ಒಂದು 2 ಕಡ್ಡಿಯಷ್ಟು ಹಾಕಿದ್ದೀನಿ. ಹಾಗೆ ಹುಣಸೆಹಣ್ಣನ್ನು ನಾನು ಒಂದು 15 ಮಿನಿಟ್ಸ್ ಬಿಫೋರ್ ಒಂದು ನಿಂಬೆಹಣ್ಣು ಗಾತ್ರದಷ್ಟು ನೆನೆಸಿಟ್ಟಿದ್ದೆ. ಅದನ್ನು ಹುಣಸೆಹಣ್ಣು ಮತ್ತು ನೀರು ಸಮೇತ ಅದಕ್ಕೆ ಹಾಕ್ತಾ ಇದ್ದೀನಿ. ಈಗ ಒಂದು ಸ್ಪೂನ್ ಆಗುವಷ್ಟು ಕಾಳು ಮೆಣಸನ್ನು ಸಮೇತ ಹಾಕ್ತಾ ಇದ್ದೀನಿ. ರಸಮಿಗೆ ಮೆಣಸು ಎಷ್ಟು ಇಂಪಾರ್ಟೆಂಟು, ಜೀರಿಗೆನೂ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಅದರಿಂದ ಅದನ್ನು 2 ಸ್ಪೂನಷ್ಟು ಹಾಕ್ತಾ ಇದ್ದೀನಿ. ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಇದಕ್ಕೆ ಸೇರಿಸಿ ಸ್ವಲ್ಪ ರುಬ್ಬಲಿಕ್ಕೆ ಎಷ್ಟು ನೀರು ಬೇಕಾಗುತ್ತೋ ಅಷ್ಟು ನೀರನ್ನು ಹಾಕಿ ಫುಲ್ಲು ನೈಸ್ ಪೇಸ್ಟನ್ನು ನಾವು ಮಾಡ್ಕೋಬೇಕಾಗತ್ತೆ. ಈ ರಸಮ್ನಲ್ಲಿ ಶುಂಠಿ ಹಾಗೂ ಜೀರಿಗೆ ಎರಡೂ ಸ್ವಲ್ಪ ಮುಂದಾಗಿತ್ತು ಅಂತ ಹೇಳಿದ್ರೆ ರಸಮ್ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಈಗ ನೋಡಿ, ರುಬ್ಬಿದಾದಮೇಲೆ ನಾನೀಗ ಒಗ್ಗರಣೆಗೆ ಇಟ್ಕೊತಾ ಇದ್ದೀನಿ. ಒಂದು ಪಾತ್ರೆಗೆ 1-2 ಸ್ಪೂನಷ್ಟು ಎಣ್ಣೆ ಹಾಕಿ ಸಾಸಿವೆ, ಜೀರಿಗೆ, ಕರಿಬೇವು ಹಾಗೂ ಒಣಮೆಣಸಿನ್ಕಾಯಿನ ಹಾಕ್ಬಿಟ್ಟು ಸ್ವಲ್ಪ ಸ್ಟಿರ್ ಕೊಡಬೇಕಾಗತ್ತೆ. ಈ ರಸಮ್ನ ನಾವು 2 ರೀತಿ ಮಾಡ್ಬೋದು. ಒಂದು ಕಾಯಿ ಹಾಲನ್ನು ತೆಗೆದುಬಿಟ್ಟು ಅದರಿಂದ ರಸಮ್ ಮಾಡೋವಂಥದ್ದು. ಇನ್ನೊಂದು ಅಂತ ಹೇಳಿದ್ರೆ ನಾನಿವಾಗ ತೋರಿಸ್ತಾ ಇದ್ದೀನಲ್ಲ, ಡೈರೆಕ್ಟಾಗಿ ಕಾಯಿ ಹಾಕ್ಬಿಟ್ಟು ಅದನ್ನು ರುಬ್ಬಿ ಮಾಡೋವಂಥದ್ದು. ಆ ರೀತಿ ನಾವು ಮಾಡ್ಬೋದು. ಇನ್ನು ಈ ರಸಮಿನ ಬೆನಿಫಿಟ್ಸಿಗೆ ಬಂದರೆ ಇದು ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ಗೆ ತುಂಬಾ ಉಪಯುಕ್ತಕಾರಿ. ಹಾಗೆ ನಮ್ಮ ಬ್ಲಡ್ ಪ್ರೆಷರ್ನ ಅದು ಕಂಟ್ರೋಲ್ ಮಾಡುತ್ತೆ, ಹಾಗೆ ಕೊಲೆಸ್ಟ್ರಾಲ್ನೂ ಅದು ಕಂಟ್ರೋಲ್ ಮಾಡುತ್ತೆ. ಈಗ ರುಬ್ಬಿಟ್ಟಂಥ ಮಿಶ್ರಣನ ನಾವು ಒಗ್ಗರಣೆಗೆ ಸೇರಿಸ್ಬೇಕಾಗತ್ತೆ. ಸೇರಿಸಿ ನಮಗೆ ರಸಮ್ ಕನ್ಸಿಸ್ಟೆನ್ಸಿಗೆ ನಾವು ಎಷ್ಟು ನೀರು ಹಾಕಬೇಕೋ ಅಷ್ಟು ನೀರನ್ನು ಸೇರಿಸ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಕುದಿಸ್ಬೇಕಾಗತ್ತೆ. ಇದು ಒಂದು ಚೆನ್ನಾಗಿ ಕುದ್ದಷ್ಟು ರುಚಿ ಜಾಸ್ತಿ ಆಗುತ್ತೆ. ಈಗ ಒಂದು ಕುದಿ ಬಂದಿದ ತಕ್ಷಣ ಅದಕ್ಕೆ ಹೆಚ್ಚಿಟ್ಟಂಥ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಬಾಯ್ಲ್ ಮಾಡೋದಕ್ಕೆ ಬಿಡಬೇಕಾಗತ್ತೆ. ನಾವು ಹಾಕಿರುವಂಥ ಸ್ಪೈಸಸ್ ಎಲ್ಲ ಅದರದ್ದು ಫ್ಲೇವರ್ನ ಬಿಡಬೇಕು. ಅಲ್ಲಿವರೆಗೆ ರಸಮ್ನ ಕುದಿಸ್ಬಿಟ್ಟು ಸೈಡಿಗೆ ಇಳಿಸೋಣ. ಯಾವುದೇ ರಸಮ್ ಆಗಿರ್ಬೋದು, ನಮಗೆ ಅದು ಯಾವಾಗ ಸೂಕ್ತ ಅನಿಸುತ್ತೆ ಅಂತ ಹೇಳಿದ್ರೆ, ನಾವು ಜಾಸ್ತಿ ಮಸಾಲೆ ತಿಂದಾಗ ಅಥವಾ ಹಬ್ಬದ ಊಟಗಳು ಮಾಡಿದಾಗ ನಮಗೆ ಲೈಟಾಗಿ ಏನಾದರೂ ಬೇಕು ಅನ್ನಿಸ್ತಾ ಇರುತ್ತೆ, ರಸಮ್ ಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಅಥವಾ ನೈಟ್ ಟೈಮಲ್ಲಿ ನಮಗೆ ಲೈಟ್ ಫುಡ್ ಏನಾದರೂ ತೊಗೋಬೇಕು ಅಂತ ಅನ್ನಿಸ್ದಾಗ ಇಂಥ ರಸಮ್ಗಳ ಜೊತೆಗೆ ಬಿಸಿ ಬಿಸಿ ರೈಸು, ತುಪ್ಪ ಮತ್ತು ಸಂಡಿಗೆ ಅಥವಾ ಹಪ್ಪಳ ಹಾಕ್ಕೊಂಡು ತಿಂತಾಯಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತಲ್ವ. ಇನ್ನು ಮುಂದೆ ಇದೇ ರೀತಿ ವೆರೈಟಿ ಆಫ್ ರಸಮ್ನ ನಿಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ನಾನು ಇಷ್ಟಪಡ್ತೀನಿ. ಈ ಕಾಯಿ ರಸಮ್ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ಒಂದು ಸತಿ ಟ್ರೈ ಮಾಡಿ, ಮನೆಯಲ್ಲಿ ಟ್ರೈ ಮಾಡಿ ಟೇಸ್ಟ್ ಮಾಡಿ, ತುಂಬಾ ಹೆಲ್ದಿಯಾಗಿರುತ್ತೆ. ನಾನು ಮಾಡ್ತಿರೋವಂಥ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಿಮ್ಮನ್ನು ಭೇಟಿಗೆ ಆಗ್ತೀನಿ ಒಂದು ಹೊಸ ರೆಸಿಪಿ ಜೊತೆಗೆ. ಅಲ್ಲಿವರೆಗೆ ಹ್ಯಾಪಿ ಕುಕಿಂಗ್.